ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇತ್ತು, ಅದರಲ್ಲೂ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಮಾರ್ನಿಂಗ್ ಡ್ರಿಂಕ್ಗೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಚಿಯಾ ಸೀಡ್ಸು ನೈಟೇ ನೆನೆ ಹಾಕಿದ್ದೆ, ಒಂದು ಕ್ಯೂಬ್ ಹಾಕ್ಕೊಂಡು ಸ್ವಲ್ಪ ಹನಿ ಹಾಕ್ಕೊಂಡು. ಆ್ಯಂಡ್ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಚಿರುಗೆ, ಮತ್ತೆ ಬ್ಯಾಕ್ ಟು ರೊಟೀನು. ಸಿಕ್ಕಾಪಟ್ಟೆ ಕೆಲಸ, ಬೆಳಗ್ಗೆ ಎದ್ದು ಗಡಿ ಬಿಡಿ ಆಗುತ್ತೆ. ಆ್ಯಂಡ್ ಇವತ್ತು ದೋಸೆ ಇತ್ತು, ಹಾಗಾಗಿ ಬೇಗ ಬೇಗ ದೋಸೆ ಚಟ್ನಿ ಎಲ್ಲ ಮಾಡಿಬಿಟ್ಟು ಕೆಲಸ ಮಾಡ್ತಾನೆ ಡ್ರಿಂಕ್ ಕೂಡ ಕುಡಿತಾ ಇದ್ದೆ. ಬಿಕಾಸ್ ಸಪ್ರೇಟಾಗಿ ಕುತ್ಕೊಂಡು ಕುಡಿಯೋಕ್ಕೆ ಟೈಮ್ ಇದ್ದಿದ್ದಿಲ್ಲ. ಆಮೇಲೆ ಟಿಫನ್ ಎಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸಿಗೂ ಕೂಡ ಪ್ಯಾಕ್ ಎಲ್ಲ ಮಾಡಿಬಿಟ್ಟು ಚಿರುಗೆ ಬುಜ್ಜಿಗೆ ನಾನಿಲ್ಲಿ ತಟ್ಟೆಯಲ್ಲಿ ಹಾಕ್ಕೊಟ್ಟಿದ್ದೀನಿ. ಅವ್ರ ಪಾಡಿಗೆ ಅವ್ರು ತಿಂತಾಯಿದ್ರು, ತಿನ್ಸೋಕ್ಕೂ ಟೈಮ್ ಇದ್ದಿದ್ದಿಲ್ಲ. ಇವತ್ತು ನಾನೇ ಕರ್ಕೊಂಡು ಹೋಗಬೇಕಾಗಿತ್ತು ಬಿಡೋಕ್ಕೆ, ನಮ್ಮ ಹಸ್ಬೆಂಡ್ ಕೆಲಸ ಇದೆ ಅಂತ ಬೆಳಗ್ಗೆನೇ ಹೋಗಿದ್ರು. ಹಾಗಾಗಿ ಆ್ಯಂಡ್ ನಾನು ಹೋಗ್ತಾ ಇದ್ದರೆ ಬುಜ್ಜಿ ಬೇಬಿ ನಾನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಆಮೇಲೆ ನಮ್ಮ ಅತ್ತೆ ಎತ್ಕೊಂಡ್ರು, ಬಾಯ್ ಮಾಡಿಬಿಟ್ಟು ನಾನು ಚಿರು ಇವಾಗ ಸ್ಕೂಲಿಗೆ ಹೊರಟಿದ್ದೀವಿ. ಕರ್ಕೊಂಡೋಗಿ ಬಿಡಬೇಕು ಸ್ಕೂಲ್ ಹತ್ರ. ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದಾನೆ. ಒಂದು 15 ಡೇಸ್ ರಜಾ ಕೊಟ್ಟಿದ್ರ, ಕ್ರಿಸ್ಮಸ್ ಹಾಲಿಡೇಸು. ಆದರೂ ಪರವಾಗಿಲ್ಲ, ಏನು ಅಳೋದು ಆ ಥರ ಎಲ್ಲ ಏನು ಮಾಡಿಲ್ಲ, ಖುಷಿಯಾಗೇ ಹೋದ. ಆಮೇಲೆ ಪೆಟ್ರೋಲ್ ಹಾಕಿಸ್ಕೋಬೇಕಾಗಿತ್ತು, ಹಾಕಿಸ್ಕೊಂಡು ಮನೆಗೆ ಬಂದು ತುಪ್ಪದ ಹೀರೆಕಾಯಿ ಕೊಟ್ಟಿದ್ರು ನಮ್ಮ ಮನೆ ಪಕ್ಕದವರು. ಸೊ ಅದನ್ನು ಹಾಕಿ ಪಲ್ಯ ಮಾಡಿಬಿಟ್ಟು ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಬುಜ್ಜಿ ಬೇಬಿನ ಸ್ವಲ್ಪ ಸ್ವಿಂಗಲ್ಲಿ ಆಟ ಆಡಿಸ್ತಾ ಇದ್ದೆ. ಆಮೇಲೆ ಗಿಡಕ್ಕೆಲ್ಲ ನೀರು ಹಾಕಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿದ್ದೆ. ಮಾರ್ನಿಂಗ್ ಟೈಮೇ ಹಾಕ್ಬಿಡ್ತೀನಿ, ಬಿಕಾಸ್ ತುಂಬ ಬಿಸಿಲಿರುತ್ತಲ್ವ. ಸೊ ಹಾಗೆ ಯೆಲ್ಲೋ ಕಲರ್ದು ಡೇರೆ ಹೂವು ಇವಾಗ ಬಿಟ್ಟಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಕಲೆಕ್ಟ್ ಮಾಡಿದ್ನಲ್ಲ, ಇವಾಗ ಬಂದಿದೆ. ನಾನು ನೀರು ಹಾಕ್ತಾ ಇದ್ರೆ ಬುಜ್ಜಿ ಬೇಬಿ ನೋಡಿ ನೀರಲ್ಲಿ ಆಟ ಆಡ್ಕೊಂಡಿದ್ದ. ಬುಜ್ಜಿ ಬೇಬಿನ ಇಟ್ಕೊಂಡು ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಅಷ್ಟರಲ್ಲಿ ಪಾರ್ಸಲ್ ಕೂಡ ಬಂತು. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಕೆಲವೊಂದು ಐಟಮು, ಅದನ್ನ ತೊಗೊಂಡು ಬಂದು ಇಟ್ಬಿಟ್ಟು ಆಮೇಲೆ ನೋಡಿದ್ರೆ 12:30 ಹಾಗೆ ಹೋಯಿತು. ಸೊ ಮತ್ತೆ ಹೋಗಿ ಚಿರುನ ಕರ್ಕೊಂಡು ಬರಬೇಕು. ಅವನ್ನ 1 o'clock ಬಿಡ್ತಾರೆ, ನಾನು ಇಲ್ಲಿಂದ ಹೋಗೋಷ್ಟರಲ್ಲಿ 1 o'clock ಆಗುತ್ತೆ. ಹಾಗಾಗಿ ಆ್ಯಂಡ್ ಬುಜ್ಜಿನ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ಅವರು ಅವಲಕ್ಕಿ ಪವಲಕ್ಕಿ ಆಡ್ತಾ ಇದ್ರು. ನಾನು ಕೂಡ ಚಿರುನ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕೂಡ ಮನೆಗೆ ಬಂದಮೇಲೆ ನಮ್ಮ ಮನೆ ಹತ್ರನೇ ಅವರೆಕಾಯಿ ಸೇಲ್ ಮಾಡ್ಕೊಂಡು ಬಂದಿದ್ರು. ಕಮ್ಮಿ ಆಗೋಗ್ಬಿಟ್ಟಿದೆ, 100 ರೂಪಾಯಿಗೆ 2 kg ಅಂತ ಸೇಲ್ ಮಾಡ್ತಿದ್ರು. ಸೊ ನನಗೂ 1 kg ಇಸ್ಕೊಟ್ಟಿದ್ರು ನಮ್ಮ ಅತ್ತೆ. ಅದನ್ನು ತೊಗೊಂಡು ಬಂದು ಸ್ವಲ್ಪ ಚೆನ್ನಾಗೆಲ್ಲ ಬಿಡಿಸ್ಬಿಟ್ಟು ಇನ್ನೊಂದು ಚೆನ್ನಾಗಿರೋದನ್ನೆಲ್ಲ ಎತ್ಬಿಟ್ಟು ಈ ಥರ ಉಪ್ಪು ಹಾಕಿ ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ಲ. ಸಂಕ್ರಾಂತಿಗಿಂತ ಮುಂಚೆನೇ ತಿಂತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.